ಎಲ್ಲರಿಗೂ ನಮಸ್ಕಾರ. ಲೈಫ್ ಟು ಲರ್ನ್ ಚಾನಲ್ಗೆ ಸ್ವಾಗತ. ಜ್ಯೇಷ್ಠ ಕೃಷ್ಣ ಪಕ್ಷದ ಏಕಾದಶಿ ಇದೇ ಜೂನ್ 21ನೇ ತಾರೀಕಿನಂದು ಬರ್ತಾ ಇದೆ. ಈ ಏಕಾದಶಿಯ ಬಗ್ಗೆ ಸಾಕಷ್ಟು ಜನರಲ್ಲಿ ಇರುವಂತಹ ಗೊಂದಲ ಅಂದರೆ ಕ್ಯಾಲೆಂಡರಲ್ಲಿ 2 ದಿನ ಅಂತ ಹಾಕಿದ್ದಾರೆ. ಕೆಲವು ಮಠಗಳಲ್ಲಿ 22ನೇ ತಾರೀಕು, ಇನ್ನು ಕೆಲವು ಕಡೆ 21ನೇ ತಾರೀಕು ಇದೆ ಅಂತ ಹಾಕಿದ್ದಾರೆ. ಯಾವ ದಿನ ಮಾಡಬೇಕು ಅನ್ನುವಂತಹ ಒಂದು ಗೊಂದಲ. ಒಂದೊಂದು ಮಠಗಳು ಒಂದೊಂದು ಪಂಚಾಂಗವನ್ನು ಅನುಸರಿಸೋದ್ರಿಂದ ಯಾರು ಯಾವ ದಿನ ಮಾಡ್ತಾರೆ ಅನ್ನೋದರಲ್ಲಿ ಸಹಜವಾಗಿ ಈ ಒಂದು ಗೊಂದಲ ಬರುತ್ತೆ. ಆದರೆ ಈ ಬಾರಿಯ ಏಕಾದಶಿ ತಿಥಿ 21ನೇ ತಾರೀಕಿನ ಶನಿವಾರದಂದೇ ಅವತ್ತಿನ ದಿವಸನೇ ರಾತ್ರಿಯೇ ಅಂತ್ಯವಾಗುತ್ತೆ. ಹಾಗೆ 21ರ ರಾತ್ರಿಯೇ ದ್ವಾದಶಿ ತಿಥಿಯು ಪ್ರಾರಂಭವಾಗಿಬಿಡುತ್ತೆ. ಹಾಗಾಗಿ ಈ ಬಾರಿಯ ಏಕಾದಶಿಯನ್ನು 21ನೇ ತಾರೀಕಿನ ಶನಿವಾರದ ದಿವಸ ಆಚರಣೆಯನ್ನು ಮಾಡಲಾಗುತ್ತೆ. ಕೆಲವೊಮ್ಮೆ ಸೂರ್ಯೋದಯದ ಅವಧಿಯಲ್ಲೇ 2 ದಿನಾನೂ ಏಕಾದಶಿ ತಿಥಿ ಇರುತ್ತೆ ಅಥವಾ 2 ದಿನ ದ್ವಾದಶಿ ತಿಥಿ ಕಂಡುಬರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು 2 ದಿನ ಉಪವಾಸವನ್ನು ಇರ್ತೀವಿ. ಕೆಲವರು ಮೊದಲ ದಿವಸ ಏಕಾದಶಿ ವ್ರತವನ್ನು ಆಚರಿಸಿದ್ರೆ ಇನ್ನು ಕೆಲವರು 2ನೇ ದಿವಸ ಏಕಾದಶಿ ವ್ರತವನ್ನು ಆಚರಿಸ್ತಾರೆ. ಆದರೆ ಈ ಬಾರಿ 21ನೇ ತಾರೀಕೆ ಏಕಾದಶಿ ತಿಥಿ ಮುಗಿದು ಹೋಗೋದ್ರಿಂದ ಅವತ್ತಿನ ದಿವಸವೇ ನಾವು ಏಕಾದಶಿಯ ವ್ರತಾಚರಣೆಯನ್ನು ಮಾಡ್ತೀವಿ. ಹಾಗೆ 22ನೇ ತಾರೀಕು ದ್ವಾದಶಿಯ ಪಾರಣೆಯನ್ನು ಮಾಡಬೇಕು. ಈ ಜ್ಯೇಷ್ಠ ಕೃಷ್ಣ ಪಕ್ಷದ ಏಕಾದಶಿಯನ್ನು ಯೋಗಿನಿ ಏಕಾದಶಿ ಅಂತ ಕರೆಯಲಾಗುತ್ತೆ. ಈ ಏಕಾದಶಿಯನ್ನು ಯೋಗಿನಿ ಏಕಾದಶಿ ಅಂತ ಏನಕ್ಕಾಗಿ ಕರೀತಾರೆ, ಈ ಏಕಾದಶಿಯ ಮಹತ್ವವೇನು ಎಲ್ಲವನ್ನು ನಾವು ಪುರಾಣಗಳ ಮುಖಾಂತರ ತಿಳ್ಕೊಳ್ಬೋದು. ಇದು ಹೆಸರೇ ತಿಳಿಸೋ ಹಾಗೆ ಯೋಗಿನಿ ಏಕಾದಶಿ ಅಂದರೆ ಯೋಗವನ್ನು ತರುವಂತಹದ್ದು, ಯೋಗವನ್ನು ಕರುಣಿಸುವಂತಹದ್ದು ಅಥವಾ ಯೋಗವನ್ನು ಕೂಡಿಸುವಂಥದ್ದಾಗಿರುತ್ತೆ. ನಾವು ಪ್ರತಿ ಏಕಾದಶಿಯಲ್ಲಿ ತಿಳಿದಿರೋ ಹಾಗೆ ಕೃಷ್ಣ ಧರ್ಮರಾಯನಿಗೆ ಎಲ್ಲ ಏಕಾದಶಿ ವ್ರತ ವಿಧಾನವನ್ನು, ವ್ರತ ಮಹಿಮೆಯನ್ನು ತಿಳಿಸುವಂತಹ ಒಂದು ವ್ರತ ಕಥೆಯ ಮೂಲಕ ಪ್ರತಿಯೊಬ್ಬರಿಗೂ ಸಹ ಸುಲಭವಾಗಿ ಅರ್ಥವಾಗೋ ಹಾಗೆ ಅವನು ವಿವರಣೆಯನ್ನು ಮಾಡ್ತಾ ಹೋಗ್ತಾನೆ. ಕೃಷ್ಣ ಧರ್ಮರಾಯನಿಗೆ ಪ್ರತಿ ಬಾರಿ ಏಕಾದಶಿ ವ್ರತದ ಮಹಿಮೆಯನ್ನು ತಿಳಿಸ್ಬೇಕಾದ್ರೆ ಹೇಳ್ತಾ ಇರ್ತಾನೆ. ಮುಖ್ಯವಾಗಿ ಹೇಳೋದೇನಪ್ಪ ಅಂತಂದರೆ ಎಲ್ಲ ವ್ರತಗಳಿಗಿಂತ ಅತ್ಯಂತ ಮಹತ್ವವಾದಂತಹ ವ್ರತ ಅಂದರೆ ಅದು ಏಕಾದಶಿ ವ್ರತ. ವ್ರತ ಅಂದರೆ ಕೆಲವು ನಿಯಮಗಳನ್ನು ನಮ್ಮಲ್ಲಿ ಅಳವಡಿಸಿಕೊಂಡು ಅದರಂತೆ ನಡೆದುಕೊಳ್ಳೋದು. ಅಹಿಂಸೆ, ಬ್ರಹ್ಮಚರ್ಯ, ಸತ್ಯ ಮತ್ತು ಶುಚಿತ್ವ, ಈ ಅಂಶಗಳನ್ನು ಯಾವುದೇ ಒಂದು ವ್ರತದಲ್ಲಾಗಲಿ ಮುಖ್ಯವಾಗಿ ನಾವು ಅಳವಡಿಸ್ಕೊಳ್ಬೇಕು. ಇದೇ ಅಂಶಗಳ ಜೊತೆಗೆ ಏಕಾದಶಿಯಲ್ಲಿ ಉಪವಾಸದ ಒಂದು ಅಂಶವನ್ನು ಸಹ ನಾವು ಸೇರಿಸ್ಕೊಂಡು ಶ್ರದ್ಧಾಭಕ್ತಿಯಿಂದ ಭಗವಂತನನ್ನು ಆರಾಧಿಸಿದರೆ ಸಕಲ ಪಾಪಗಳು ನಿವಾರಣೆಯಾಗಿ ಅಂತ್ಯದಲ್ಲಿ ಉತ್ತಮ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಜೀವಿತಾವಧಿಯಲ್ಲಿ ಒಳ್ಳೆಯ ಸುಖವನ್ನು ಸಹ ನಮಗೆ ತಂದುಕೊಡುತ್ತೆ. ತಿಳಿದೇನೋ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯ ತಪ್ಪನ್ನು, ಪಾಪಗಳನ್ನು ಮಾಡಿರ್ತೀವಿ. ಅಂತಹ ಪಾಪ ಕರ್ಮಗಳಿಂದ ಹೊರಬರೋದಕ್ಕೆ ಇರುವಂತಹ ಏಕೈಕ ಮಾರ್ಗ ಅಂದರೆ ಈ ಏಕಾದಶಿ ವ್ರತ. ಪದ್ಮಪುರಾಣ ಮತ್ತು ಭಾಗವತ ಪುರಾಣಗಳಲ್ಲಿ ಉಲ್ಲೇಖವಾಗಿರೋ ಹಾಗೆ ಒಂದೊಂದು ಏಕಾದಶಿಗೆ ಒಂದೊಂದು ರೀತಿಯಾದಂತಹ ಮಹತ್ವಗಳು, ಫಲಗಳನ್ನು ತಿಳಿಸಲಾಗಿದೆ. ಅದರಂತೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಧರ್ಮರಾಯನಿಗೆ ಅನೇಕ ವ್ರತಕಥೆಗಳನ್ನು ತಿಳಿಸಿರೋ ಹಾಗೆ ಏಕಾದಶಿಯ ಮಹತ್ವವನ್ನು ಸಹ ವಿವರಿಸಿದ್ದಾನೆ. ಇತರ ಏಕಾದಶಿಯಂತೆಯೇ ಶ್ರೀಕೃಷ್ಣ ಧರ್ಮರಾಯನಿಗೆ ಈ ಯೋಗಿನಿ ಏಕಾದಶಿಯನ್ನು ಆಚರಿಸೋದ್ರಿಂದ 88,000 ಬ್ರಾಹ್ಮಣರಿಗೆ ಊಟ ಹಾಕಿದಂತಹ ಪುಣ್ಯ ಲಭ್ಯವಾಗುತ್ತೆ ಅಂತ ತಿಳಿಸಿದ್ದಾನೆ. ಅಷ್ಟೇ ಅಲ್ಲದೆ ಈ ಏಕಾದಶಿಯನ್ನು ಯಾರೆಲ್ಲ ಆಚರಣೆಯನ್ನು ಮಾಡ್ತಾರೆ ಅವರಿಗೆ ಒಳ್ಳೆಯ ಆರೋಗ್ಯ ಸಹ ಪ್ರಾಪ್ತಿಯಾಗುತ್ತೆ. ಈ ಯೋಗಿನಿ ಏಕಾದಶಿಯ ಮಹತ್ವವನ್ನು ಪುರಾಣದಲ್ಲಿ ಇರುವಂತಹ ಕಥೆಯ ಮುಖಾಂತರ ಕೃಷ್ಣ ಧರ್ಮರಾಯನಿಗೆ ಹೇಳ್ತಾ ಇದ್ದಾನೆ. ಹಿಂದೆ ಅಲಕಾಪುರಿ ನಗರವನ್ನು ಕುಬೇರ ಆಳ್ವಿಕೆ ಮಾಡ್ತಾ ಇದ್ದ. ಆತ ಕೇವಲ ಶಿವನ ಆಪ್ತ ಮಿತ್ರನಷ್ಟೇ ಅಲ್ಲ, ಮಹಾನ್ ಶಿವಭಕ್ತನೂ ಆಗಿದ್ದ. ಪ್ರತಿನಿತ್ಯ ತಪ್ಪದೆ ಶಿವಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡ್ತಾ ಇದ್ದ. ಅವನಿಗೆ ಹೇಮಮಾಲಿ ಅನ್ನುವಂತಹ ಒಬ್ಬ ಸೇವಕ ಇದ್ದ. ಆತನೂ ಸಹ ಯಕ್ಷನೇ. ಆತನ ಮುಖ್ಯವಾದಂತಹ ಕೆಲಸ ಅಂದರೆ ಹಿಮಾಲಯ ಪರ್ವತದಲ್ಲಿ ಇರುವಂತಹ ಮತ್ತು ಮಾನಸ ಪರ್ವತದಲ್ಲಿ ಆ ಪ್ರದೇಶದಲ್ಲಿ ಇದ್ದಂತಹ ವಿಶೇಷವಾದಂತಹ ಪುಷ್ಪಗಳನ್ನು ಕುಬೇರನ ಶಿವಪೂಜೆಗೆ ತಂದುಕೊಡೋದು. ಆತ ಅದನ್ನು ನಿಷ್ಠೆಯಿಂದ ಮಾಡ್ತಾ ಇರ್ತಾನೆ. ಹೇಮಮಾಲಿಗೆ ವಿಶಾಲಾಕ್ಷಿ ಅನ್ನುವಂತಹ ಸುಂದರವಾದಂತಹ ಹೆಂಡತಿ ಇದ್ಲು. ಗಂಡ ಹೆಂಡತಿ ಇಬ್ಬರೂ ಅನ್ಯೋನ್ಯವಾಗಿ ಜೀವನವನ್ನು ನಡೆಸ್ತಿರ್ತಾರೆ. ಹೀಗಿರಬೇಕಾದ್ರೆ ಒಂದು ದಿವಸ ಎಂದಿನಂತೆ ಪರ್ವತ ಪ್ರದೇಶದಲ್ಲಿ ಹೂವನ್ನು ತರಲು ಹೋದಾಗ ಆ ಸುಂದರವಾದ ಹೂಗಳನ್ನು ನೋಡಿ ಹೇಮಮಾಲಿಗೆ ಹೆಂಡತಿಯ ನೆನಪಾಗತ್ತೆ. ಅಷ್ಟೇ ಆಗಿದ್ದರೆ ಸರಿ, ಆದರೆ ಆತನ ಮನಸ್ಸಿನಲ್ಲಿ ಆಸೆ ಉಂಟಾಗತ್ತೆ. ಈಗಲೇ ಹೋಗಿ ಆಕೆಯನ್ನು ಕಾಣಬೇಕು,
ಪ್ರೀತಿ ಮಾಡಬೇಕು ಅನ್ನುವಂತಹ ಭಾವನೆಗಳು ಮನಸ್ಸಿನಲ್ಲಿ ಬರುತ್ತೆ. ಕೊನೆಗೆ ಕಿತ್ತ ಹೂವುಗಳ ಸಮೇತ ತನ್ನ ಮನೆಗೆ ಹೋಗಿ ಹೂವನ್ನು ಪಕ್ಕಕ್ಕೆ ಇರಿಸಿ ತನ್ನ ಹೆಂಡತಿಯ ಪ್ರೀತಿಯಲ್ಲಿ ಮುಳುಗೋಗಿ ಬಿಡ್ತಾನೆ. ಆತನಿಗೆ ಸಮಯ ಕಳೆದಿದ್ದೇ ತಿಳಿಲಿಲ್ಲ. ಈ ಕಡೆ ಕುಬೇರ ತನ್ನ ಬೆಳಗಿನ ಶಿವಪೂಜೆಗೆ ಹೇಮಮಾಲಿ ತರುವಂಥ ಹೂವಿಗಾಗಿ ಕಾದು ಕುಳಿತಿರ್ತಾನೆ. ಎಷ್ಟು ಹೊತ್ತಾದರೂ ಹೇಮಮಾಲಿ ಬರೋದೇ ಇಲ್ಲ. ಮಧ್ಯಾಹ್ನವಾಯಿತು, ಆದರೂ ಸಹ ಆತನ ಒಂದು ಸುಳಿವೇ ಇಲ್ಲ. ಕೊನೆಗೆ ಕುಬೇರ ಕೋಪದಿಂದ ತನ್ನ ಸೇವಕರನ್ನು ಕರೆದು, ಹೇಮಮಾಲಿ ಇನ್ನು ಹೂವುಗಳನ್ನು ಏನಕ್ಕಾಗಿ ತಂದಿಲ್ಲ, ಆತ ಎಲ್ಲಿ ಹೋಗಿದ್ದಾನೆ, ಅವನನ್ನು ಕಂಡುಹಿಡಿಯಿರಿ ಅಂತ ಆದೇಶವನ್ನು ಮಾಡ್ತಾನೆ. ಸರಿ, ಸೇವಕರು ಎಲ್ಲ ಕಡೆ ಹೇಮಮಾಲಿಯನ್ನು ಹುಡುಕ್ತಾ ಹೋಗ್ತಾರೆ. ಕೊನೆಗೆ ಆತನ ಮನೆಗೆ ಹೋದಾಗ ಅವರಿಗೆ ಗೊತ್ತಾಗುತ್ತೆ ಆತ ಹೆಂಡತಿಯ ಜೊತೆಗೆ ಇದ್ದಾನೆ ಅಂತ. ಅದನ್ನು ತಿಳಿದಂತಹ ಸೇವಕರು ರಾಜನ ಬಳಿಗೆ ಹಿಂತಿರುಗಿ, ಮಹಾರಾಜ, ಹೇಮಮಾಲಿ ತನ್ನ ಹೆಂಡತಿಯೊಂದಿಗೆ ಸಮಯವನ್ನು ಕಳೀತಾ ಇದ್ದಾನೆ ಅಂತ ಹೇಳಿಬಿಡ್ತಾರೆ. ಇದನ್ನು ಕೇಳುತ್ತಿದ್ದ ಹಾಗೆ ರಾಜ ಕುಬೇರನಿಗೆ ವಿಪರೀತ ಕೋಪ ಬರುತ್ತೆ. ಆ ಕೋಪದಿಂದ ಹೇಮಮಾಲಿಯನ್ನು ತನ್ನ ಮುಂದೆ ಕರೆದು ತಂದು ನಿಲ್ಲಿಸೋ ಹಾಗೆ ಸೈನಿಕರಿಗೆ ಆಜ್ಞೆಯನ್ನು ಹೊರಡಿಸ್ತಾನೆ. ರಾಜನ ಆಜ್ಞೆಯಂತೆ ಅವರು ಹೇಮಮಾಲಿಯನ್ನು ಕರೆತರ್ತಾರೆ. ಭಯದಿಂದ ನಡುಗುತ್ತಾ ಹೇಮಮಾಲಿ ರಾಜನ ಮುಂದೆ ತಲೆ ತಗ್ಗಿಸಿ ನಿಂತ್ಕೊಂಡಿರ್ತಾನೆ. ಅವನನ್ನು ನೋಡಿದ ಕೂಡಲೇ ಕೋಪಾವೇಶದಿಂದ ಕುಬೇರ, ಏ ದುಷ್ಟ ನೀಚ, ನೀನು ಈ ದಿನ ನಿನ್ನ ಕೆಲಸವನ್ನಷ್ಟೇ ಮರೆತಿಲ್ಲ, ನನ್ನ ಅತ್ಯಂತ ಪೂಜ್ಯ ದೇವರಾದಂತಹ ಶಿವನನ್ನೂ ಸಹ ಅವಮಾನಿಸಿಬಿಟ್ಟಿದ್ದೀಯ. ನೀನು ನಿನ್ನ ಹೆಂಡತಿಯಿಂದ ಬೇರ್ಪಟ್ಟು ನೋವನ್ನು ಅನುಭವಿಸಿ ಮರ್ತ್ಯಲೋಕದಲ್ಲಿ, ಅಂದರೆ ಯಾವುದೋ ಒಂದು ಕೆಟ್ಟ ಲೋಕದಲ್ಲಿ ಕುಷ್ಠರೋಗಿಯಾಗಿ ಹೋಗಿ ಬೀಳು, ಇದನ್ನು ನಾನು ಶಪಿಸ್ತಾ ಇದ್ದೇನೆ ಅಂತ ಹೇಳಿ ಶಾಪವನ್ನು ಕೊಟ್ಟು ಬಿಡ್ತಾನೆ. ಕುಬೇರನ ಶಾಪದಿಂದಾಗಿ ಹೇಮಮಾಲಿ ತಕ್ಷಣವೇ ಸ್ವರ್ಗದಿಂದ ಮರ್ತ್ಯಲೋಕಕ್ಕೆ ಹೋಗಿಬಿಡ್ತಾನೆ. ಅಲ್ಲಿ ಕುಷ್ಠರೋಗಿಯಾಗಿ ತನ್ನ ಹೆಂಡತಿಯಿಂದಲೂ ಬೇರ್ಪಟ್ಟು ಅನೇಕ ಭಯಾನಕ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾನೆ. ಹಲವಾರು ರೀತಿಯಾದಂತಹ ದುಃಖಗಳಿಂದ ಬಳಲ್ತಾ, ಹಸಿವು ಬಾಯಾರಿಕೆಯಿಂದ ರಾತ್ರಿಯಲ್ಲಿ ನಿದ್ರೆ ಇಲ್ಲದೆ ಒದ್ದಾಡ್ತಾ ಇರ್ತಾನೆ. ಹಗಲಿನಲ್ಲಿ ಯಾವುದೇ ರೀತಿಯಾದ ಸುಖವಿಲ್ಲದೆ ಕಷ್ಟಪಡ್ತಾ ಎಲ್ಲ ಕಡೆ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಇಷ್ಟೆಲ್ಲ ಆದರೂ ಸಹ ಅವನ ಬುದ್ಧಿಶಕ್ತಿ ಮಾತ್ರ ಸ್ವಲ್ಪನೂ ಕ್ಷೀಣಿಸಿರೋದಿಲ್ಲ. ಹಾಗೆ ತನ್ನ ಹಿಂದಿನ ಜೀವನದ ಸ್ಮರಣೆಯನ್ನು, ಅಂದರೆ ಆ ಒಂದು ನೆನಪು ಅವನಿಗೆ ಹಾಗೆ ಉಳ್ಕೊಂಡಿರುತ್ತೆ. ಮುಖ್ಯ ಕಾರಣ ಅದಕ್ಕೆ ಅಂದರೆ ಶಿವನ ಕೃಪೆ. ಆತ ಪ್ರತಿನಿತ್ಯ ಕುಬೇರನ ಶಿವಪೂಜೆಗೆ ಸಹಾಯವನ್ನು ಮಾಡ್ತಾ ಇದ್ದ. ಅದರಿಂದ ಕುಬೇರನ ಪೂಜೆಯಲ್ಲಿ ಈತನು ಭಾಗಿಯಾದಂತೆ ಆಗಿತ್ತು. ಅದರಿಂದ ಈತನೂ ಸಹ ಶಿವನ ಕೃಪೆಗೆ ಪಾತ್ರನಾಗಿದ್ದ. ಆದರೆ ಮಾಡಿದಂತಹ ಅಪಚಾರದಿಂದ ಕುಬೇರನ ಶಾಪದ ಪ್ರತಿಫಲವಾಗಿ ಆತ ಈ ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದ. ಕುಬೇರ ಶಿವನಲ್ಲಿ ನರಸಿಂಹನಿದ್ದಾನೆ ಅಂತ ಅಂದ್ಕೊಂಡು ಆ ನರಸಿಂಹನನ್ನು ಸಾಕ್ಷಾತ್ ರುದ್ರದೇವರೇ ಅಂತ ಹೇಳಿ ಶಾಸ್ತ್ರೋಕ್ತವಾಗಿ ಪ್ರತಿನಿತ್ಯ ಒಂದು ದಿನವೂ ತಪ್ಪದಂತೆ ಪೂಜೆಯನ್ನು ಮಾಡ್ತಾ ಇದ್ದ. ಅದೆಲ್ಲವೂ ಸಹ ಹೇಮಮಾಲಿಗೆ ನೆನಪಿತ್ತು. ಆದರೆ ಕುಬೇರನ ಶಾಪದ ಫಲ ಇಂತಹ ಕಷ್ಟವನ್ನು ಅನುಭವಿಸೋ ಹಾಗೆ ಮಾಡಿತ್ತು. ಹೀಗೆ ಕುಷ್ಠರೋಗಿಯಾಗಿ ಅಲ್ದಾಡ್ತಾ ಹೇಮಮಾಲಿ ಸಂಚಾರವನ್ನು ಮಾಡ್ತಾ ಮಾಡ್ತಾ ಹಿಮಾಲಯ ಪರ್ವತದ ಕಡೆಗೆ ಸಾಗ್ತಾನೆ. ಅಲ್ಲಿ ಒಂದು ದಿನ ಮಹಾನ್ ಋಷಿಗಳಾದಂತಹ ಮಾರ್ಕಂಡೇಯ ಋಷಿಗಳ ಆಶ್ರಮವನ್ನು ತಲುಪ್ತಾನೆ. ತಕ್ಷಣ ಹತ್ರ ಹೋಗ್ದೇನೆ ದೂರದಿಂದಲೇ ಎಲ್ಲವನ್ನ ಗಮನಿಸ್ತಾ ಇರ್ತಾನೆ. ತಾನೊಬ್ಬ ಕುಷ್ಠರೋಗಿ, ಕೊಳಕಾದಂತಹ ಶರೀರ, ಅವರ ಬಳಿ ಹೋಗೋದಾದರೂ ಹೇಗೆ? ಇದನ್ನೆಲ್ಲ ಯೋಚನೆಯನ್ನು ಮಾಡ್ತಾ ಕೊನೆಗೂ ಹಿಂಜರಿಕೆಯಿಂದಲೇ ಋಷಿಗಳ ಬಳಿಗೆ ಹೋಗ್ತಾನೆ. ಅವರನ್ನು ನೋಡ್ತಾ ನೋಡ್ತಾ ಹಾಗೇ ನಿಂತ್ಕೊಳ್ತಾನೆ. ಬಹಳ ಹಿರಿಯರ ರೀತಿ ಕಾಣಿಸ್ತಾ ಇದ್ದಾರೆ, ತಪಸ್ವಿಗಳಾಗಿದ್ದಾರೆ, ಬ್ರಹ್ಮನಂಥ ತೇಜಸ್ಸನ್ನು ಹೊಂದಿದ್ದಾರೆ. ಇವರು ಯಾರಿರ್ಬೋದು? ಇವರ ಬಳಿ ಖಂಡಿತವಾಗ್ಲೂ ನನ್ನ ಕಷ್ಟಕ್ಕೆ ಪರಿಹಾರ ಇದ್ದೇ ಇರುತ್ತೆ ಅಂತ ಭಾವಿಸ್ತಾ ಅವರ ಆಶ್ರಮ ಒಂದು ಬ್ರಹ್ಮ ಸಭೆಯಂತೆ ವೈಭವವಾಗಿ ಕಂಗೊಳಿಸ್ತಾ ಇರುತ್ತೆ. ಅಲ್ಲಿ ಈ ಋಷಿಗಳನ್ನು ಕಂಡಂತಹ ಹೇಮಮಾಲಿ ಕೊನೆಗೂ ಅವರ ಬಳಿ ಹೋಗುವಂಥ ಧೈರ್ಯವನ್ನು ಮಾಡಿ ಹತ್ತಿರದಲ್ಲಿ ಬಂದು ನಮಸ್ಕಾರವನ್ನು ಮಾಡಿ ಅವರ ಪಾದಗಳಿಗೆ ಬೀಳ್ತಾನೆ. ಹೇಮಮಾಲಿಯನ್ನು ನೋಡಿದ ಋಷಿ ಮಾರ್ಕಂಡೇಯರು ಅವನ ಅವಸ್ಥೆಯನ್ನು ನೋಡಿ ಕೇಳ್ತಾರೆ, ನೀನು ಕುಷ್ಠರೋಗಿಯಾಗಿ ಇಷ್ಟು ಭಯಾನಕ ಕಷ್ಟಗಳನ್ನು ಅನುಭವಿಸ್ತಿದ್ದೀಯ. ನಿನ್ನನ್ನು ನೋಡಿದವರೆಲ್ಲರೂ ಸಹ ತುಚ್ಛವಾಗಿ ನಿಂದಿಸ್ತಾ ಇದ್ದಾರೆ. ಏನಾಗಿದೆ ನಿನಗೆ? ನೀನು ಯಾವ ಕೆಟ್ಟ ಕೆಲಸದ ಫಲವನ್ನು ಅನುಭವಿಸುತ್ತಿದ್ದೀಯಾ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಋಷಿಗಳ ಮಾತನ್ನು ಕೇಳುತ್ತಿದ್ದ ಹಾಗೆ ಆತ ಬಹಳ ದುಃಖ ಮತ್ತು ಅಪರಾಧಿ ಮನೋಭಾವದಿಂದ ತನ್ನೆಲ್ಲ ಪೂರ್ವ ವೃತ್ತಾಂತವನ್ನು ವಿವರಿಸ್ತಾನೆ.
ಓ ಮಹಾನ್ ಋಷಿಗಳೇ, ನನ್ನ ಹೆಸರು ಹೇಮಮಾಲಿ. ನಾನು ಸ್ವರ್ಗದಲ್ಲಿ ಕುಬೇರ ರಾಜನ ಸೇವಕನಾಗಿದ್ದೆ. ಪ್ರತಿನಿತ್ಯವೂ ಮಾನಸ ಸರೋವರ, ಹಿಮಾಲಯ ಪರ್ವತದ ಸುತ್ತಮುತ್ತಲು ಬಿಡುವಂತಹ ವಿಶೇಷವಾದ ಹೂವುಗಳನ್ನು ಕುಬೇರನು ಮಾಡುತ್ತಿದ್ದಂತಹ ಶಿವಪೂಜೆಗೆ ಆರಿಸಿ ತಂದು ಕೊಡ್ತಾ ಇದ್ದೆ. ರಾಜ ನಾ ತರುತ್ತಿದ್ದ ಎಲ್ಲ ಹೂವುಗಳನ್ನು ಶಿವನಿಗೆ ಅರ್ಪಿಸುತ್ತಾ ಇದ್ದ. ಆದರೆ ಒಂದು ದಿನ ನನ್ನ ಕರ್ತವ್ಯವನ್ನು ಮರೆತು ನನ್ನ ಹೆಂಡತಿಯೊಂದಿಗೆ ಸಮಯ ಕಳೆಯುವ ಆನಂದದಲ್ಲಿ ನಾನು ಸಿಲುಕಿಕೊಂಡೆ. ನನಗೆ ಸಮಯ ಕಳೆದಿದ್ದೇ ತಿಳಿದಿಲ್ಲ. ಕೊನೆಗೆ ಮಧ್ಯಾಹ್ನದ ಹೊತ್ತಿಗೂ ಹೂವುಗಳನ್ನು ತಲುಪಿಸಲು ಸಾಧ್ಯವಾಗಲೇ ಇಲ್ಲ. ಇದರ ಪರಿಣಾಮವಾಗಿ ಕುಬೇರ ರಾಜ ಕುಪಿತನಾಗಿ ನನ್ನನ್ನು ಶಪಿಸಿದ. ನಾನು ನನ್ನ ಹೆಂಡತಿಯಿಂದ ಬೇರ್ಪಟ್ಟು ನೋವನ್ನು ಅನುಭವಿಸಿ ಮರ್ತ್ಯಲೋಕದಲ್ಲಿ ಕುಷ್ಠರೋಗಿಯಾಗಿ ಬದುಕುತ್ತೇನೆ, ಸಕಲ ದುಃಖವನ್ನು ಅನುಭವಿಸುತ್ತೇನೆ ಎಂದು ನನ್ನನ್ನು ಶಪಿಸಿದ್ದಾರೆ. ಆದ್ದರಿಂದ ಈಗ ನಾನು ಈ ಅವಸ್ಥೆಯಲ್ಲಿ ಈ ಕಷ್ಟಗಳನ್ನು ಅನುಭವಿಸುತ್ತಾ ಇದ್ದೇನೆ. ಆದ್ದರಿಂದ ದಯಮಾಡಿ ನನಗೆ ನನ್ನ ಮುಕ್ತಿಗೆ ಒಂದು ಮಾರ್ಗವನ್ನು ಸೂಚಿಸಿ, ನೀವೇ ಗತಿ ನನಗೆ ಅಂತ ಪರಿಪರಿಯಾಗಿ ಮಾರ್ಕಂಡೇಯರ ಬಳಿ ವಿನಂತಿಯನ್ನು ಮಾಡಿಕೊಳ್ತಾನೆ. ಎಲ್ಲವನ್ನ ಆಲಿಸಿದಂತಹ ಋಷಿ ಮಾರ್ಕಂಡೇಯರು, ಓ ಹೇಮಮಾಲಿ, ನೀನು ನನ್ನ ಮುಂದೆ ಸತ್ಯವನ್ನೇ ಹೇಳಿದ್ದೀಯಾ. ಆದ್ದರಿಂದ ನಿನ್ನ ಮೋಕ್ಷಕ್ಕಾಗಿ ನಾನು ನಿನಗೆ ಒಂದು ಉಪವಾಸದ ವ್ರತದ ಬಗ್ಗೆ ಹೇಳ್ತೀನಿ, ಕೇಳು. ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಯೋಗಿನಿ ಏಕಾದಶಿ ಈ ದಿವಸ ಸಂಕಲ್ಪಪೂರ್ವಕವಾಗಿ ಉಪವಾಸವನ್ನು ಮಾಡಿ ಸರಿಯಾದ ವಿಧಿ ವಿಧಾನಗಳೊಂದಿಗೆ ಆಚರಿಸಿದರೆ ನಿನ್ನ ಎಲ್ಲ ಪಾಪಗಳು ನಾಶವಾಗತ್ತೆ. ನಿನಗೆ ಇರುವಂತಹ ಒಂದು ಶಾಪವೂ ಸಹ ವಿಮೋಚನೆಯಾಗತ್ತೆ. ಮೊದಲಿನಂತೆ ನೀನು ಆಗುವೆ ಅಂತ ಹೇಳ್ತಾರೆ. ಋಷಿಗಳ ಮಾತನ್ನು ಕೇಳಿ ಹೇಮಮಾಲಿಗೆ ಸಂತೋಷವಾಗುತ್ತೆ. ಋಷಿಗಳ ಸೂಚನೆಯಂತೆ ಅವರ ಸಮ್ಮುಖದಲ್ಲೇ ಸರಿಯಾದ ರೀತಿಯಲ್ಲಿ ವಿಧಿ ವಿಧಾನಗಳೊಂದಿಗೆ ಯೋಗಿನಿ ಏಕಾದಶಿನ ಆಚರಣೆ ಮಾಡ್ತಾರೆ. ಇದರ ಪರಿಣಾಮವಾಗಿ ಹೇಮಮಾಲಿ ಮುಂಚಿನ ರೂಪಕ್ಕೆ ಬಂದು ಸ್ವರ್ಗಕ್ಕೆ ಹಿಂತಿರುಗಿ ಕುಬೇರಲ್ಲಿ ಕ್ಷಮೆಯನ್ನು ಯಾಚಿಸಿ ಮುಂದೆ ಸಂತೋಷದಿಂದ ತನ್ನ ಪತ್ನಿಯ ಜೊತೆ ಸುಖವಾದ ಜೀವನವನ್ನು ಪಡೆದುಕೊಂಡರು. ಹೇ ಧರ್ಮರಾಜ, ಈ ಯೋಗಿನಿ ಏಕಾದಶಿಯ ಕಥೆಯನ್ನು ಕೇಳುವಂತಹ ಪುಣ್ಯ 88,000 ಬ್ರಾಹ್ಮಣರಿಗೆ ಊಟ ಹಾಕಿದಂಥ ಪುಣ್ಯಕ್ಕೆ ಸಮಾನವಾಗಿದೆ. ಈ ಉಪವಾಸವನ್ನು ಆಚರಿಸೋದ್ರಿಂದ ಎಲ್ಲ ಪಾಪಗಳು ನಾಶವಾಗುತ್ತೆ. ಎಂತಹ ದೀರ್ಘಕಾಲಿಕ ಕಾಯಿಲೆಗಳಿದ್ದರೂ ಸಹ ಕ್ರಮೇಣ ಗುಣವಾಗುತ್ತೆ. ಮನಸ್ಸಿನಲ್ಲಿ ಇರುವಂತಹ ಎಲ್ಲ ನಕಾರಾತ್ಮಕ ಅಂಶಗಳು, ಕೆಟ್ಟ ಸ್ವಭಾವಗಳೆಲ್ಲವೂ ನಶಿಸಿ ಹೋಗಿ ಜೀವನದಲ್ಲಿ ಸದಾಕಾಲ ನಮ್ಮ ಮನಸ್ಸನ್ನು ಒಳ್ಳೆಯ ಚಿಂತನೆಗಳತ್ತ ಕೊಂಡೊಯ್ಯುತ್ತೆ. ಯಾವುದೇ ಕೆಟ್ಟ ಅಭ್ಯಾಸಗಳಾಗಲಿ, ಕೆಟ್ಟ ಆಲೋಚನೆಗಳಾಗಲಿ ಎಲ್ಲವನ್ನ ದೂರ ಮಾಡುತ್ತೆ. ಅಂತಿಮವಾಗಿ ಭಕ್ತ ಮುಕ್ತಿಯನ್ನು ಪಡಿತಾನೆ ಅಂತ ಕೃಷ್ಣ ಯುಧಿಷ್ಠಿರನಿಗೆ ಯೋಗಿನಿ ಏಕಾದಶಿಯ ಮಹತ್ವವನ್ನು ಈ ರೀತಿಯಾಗಿ ವಿವರಿಸಿದ್ದಾನೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ, ಯಾವುದೇ ಕರ್ತವ್ಯಗಳನ್ನು ನಿರ್ವಹಿಸಬೇಕಾದ್ರೆ ಒಬ್ಬ ವ್ಯಕ್ತಿ ಸೋಮಾರಿಯಾಗಿ ಅಥವಾ ನಿರ್ಲಕ್ಷ್ಯದಿಂದ ಇರಬಾರ್ದು. ಅದಕ್ಕೆ ಬದಲಾಗಿ ಯಾವಾಗಲೂ ಶಿಸ್ತುಬದ್ಧರಾಗಿರಬೇಕು ಮತ್ತು ನಿಯಂತ್ರಿತ ಮನಸ್ಸಿನಿಂದ ಕೊಟ್ಟಿರುವಂತಹ ಕೆಲಸವನ್ನು ದೇವರ ಸೇವೆ ಮಾಡುವಾಗ ಸೇವಾ ಮನೋಭಾವದಿಂದ ಭಕ್ತಿಯಿಂದ ಭಗವಂತನ ಕಾರ್ಯವನ್ನು ಮಾಡಿದ್ರೆ ಎಂತಹದ್ದೇ ಬೆಟ್ಟದಂತಹ ಕಷ್ಟವಿದ್ರೂ ಸಹ ಮಂಚಿನಂತೆ ಕರಗಿ ಹೋಗುತ್ತೆ. 20ನೇ ತಾರೀಕು ದಶಮಿ ಒಪ್ಪತ್ತು, 21ನೇ ತಾರೀಕು ಏಕಾದಶಿ ಪೂರ್ಣ ಉಪವಾಸ, 22ನೇ ತಾರೀಕು ದ್ವಾದಶಿ ಪಾರಣೆ. ಈ ದಿವಸ ದಶಾವತಾರದ ಯಾವುದೇ ವಿಷ್ಣುವಿನ ರೂಪಕ್ಕೆ ಅಂದರೆ ಫೋಟೋಗಾಗಲಿ ವಿಗ್ರಹಕ್ಕಾಗಲಿ ನಾವು ಪೂಜೆಯನ್ನು ಮಾಡ್ಬೋದು. ಸಂಕಲ್ಪ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇವತ್ತಿನ ದಿವಸ ಯೋಗಿನಿ ಏಕಾದಶಿ ದಿವಸ ಈ ಸಂಕಲ್ಪವನ್ನು ಮಾಡಿಕೊಂಡು ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಲಕ್ಷ್ಮೀ ಸಹಿತ ನಾರಾಯಣನಿಗೆ ತುಳಸಿಯಿಂದ ಅರ್ಚನೆಯನ್ನು ಮಾಡಬೇಕು. ಶನಿವಾರದ ದಿವಸವಾದ್ದರಿಂದ ವಿಷ್ಣುವಿಗೆ ಅತ್ಯಂತ ವಿಶೇಷವಾದಂತಹ ದಿವಸ. ಅವತ್ತಿನ ದಿವಸವೇ ಏಕಾದಶಿಯು ಬಂದಿರೋದು ಬಹಳ ವಿಶೇಷವಾದದ್ದು. ಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡಬೇಕು. ಕನಕಾಧಾರ ಸ್ತೋತ್ರಗಳನ್ನು ಪಠಿಸಬೇಕು. ವಿಷ್ಣು ಸಹಸ್ರನಾಮ, ಶ್ರೀಹರಿ ಸ್ತೋತ್ರ, ನಾರಾಯಣ ಕವಚ, ದಶಾವತಾರ ಸ್ತೋತ್ರ, ಹೀಗೆ ನಿಮಗೆ ಆಗುವಂತಹ ಎಲ್ಲ ಶ್ಲೋಕಗಳನ್ನು, ಅಂದರೆ ನಮಗೆ ಸ್ಪಷ್ಟವಾಗಿ ಹೇಳೋದಕ್ಕೆ ಬರಬೇಕು ಅಂತಹ ಶ್ಲೋಕಗಳನ್ನು ನಾವು ಈ ದಿವಸ ದಿನಪೂರ್ತಿಯಾಗಿ ಭಗವಂತನಿಗೆ ನಾವು ಸಮರ್ಪಣೆಯನ್ನು ಮಾಡ್ಬೋದು. ಈ ದಿವಸ ವಿಶೇಷವಾಗಿ ಲಕ್ಷ್ಮೀ ಕುಬೇರ ಶ್ಲೋಕವನ್ನು ಪಠಣೆ ಮಾಡಬೇಕು. ಇದೆಲ್ಲದರ ಜೊತೆಗೆ ಉಪವಾಸದ ವಿಧಾನ, ಅಂದರೆ ಇವತ್ತಿನ ಆರೋಗ್ಯ ಸಮಸ್ಯೆಗಳಿಗೆ ತಕ್ಕಂತಹ ಉಪವಾಸ ವಿಧಾನವನ್ನು ಆಚರಣೆ ಮಾಡಬೇಕು. ಶಾಸ್ತ್ರಗಳ ಪ್ರಕಾರ ದಶಮಿಯ ದಿವಸ ಒಪ್ಪತ್ತನ್ನು ನಾವು ತಿಂದರೆ ಏಕಾದಶಿಯ ದಿವಸ ಪೂರ್ಣ ಉಪವಾಸ, ಮತ್ತು ದ್ವಾದಶಿಯ ದಿವಸ ಬೆಳಗಿನ ಸ್ನಾನ ಪೂಜೆ ಎಲ್ಲ ಆದಮೇಲಷ್ಟೇ
ಪಾರಣೆಯ ಮುಖಾಂತರ ನಾವು ಏಕಾದಶಿ ವ್ರತವನ್ನು ಮುಗಿಸೋವಂಥದ್ದು. ಆದರೆ ಇತ್ತೀಚಿನ ದಿವಸದಲ್ಲಿ ಇರುವಂತಹ ಆರೋಗ್ಯ ಸಮಸ್ಯೆಯಲ್ಲಿ ಅದನ್ನು ಮಾಡಲಿಕ್ಕೆ ಸಾಕಷ್ಟು ಜನರಿಗೆ ಆಗೋದಿಲ್ಲ. ಹಾಗಾಗಿ ನಿಮ್ಮ ಆರೋಗ್ಯ ಪದ್ಧತಿಗೆ ತಕ್ಕಂತಹ ಉಪವಾಸ ಕ್ರಮಗಳನ್ನು ನೀವು ಅನುಸರಿಸಿ. ಮೊದಲೇ ಹೇಳಿದ ಹಾಗೆ ಯೋಗಿನಿ ಏಕಾದಶಿ ಯೋಗವನ್ನು ತಂದುಕೊಡುವಂತಹ ಏಕಾದಶಿ. ಹಾಗಾಗಿ ಒಂದೂ ಏಕಾದಶಿನ ನಾವು ಮಾಡಿಲ್ಲ ಅನ್ನೋಂಥವರು ಸಹ ಇವತ್ತಿನ ದಿವಸ ಏಕಾದಶಿ ವ್ರತವನ್ನು ನೀವು ಆಚರಣೆ ಮಾಡಬಹುದು. ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು.